ಕುರ್ಚಿ ಕದನ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸಾ? ಸಂಪುಟ ಪುನಾರಚನೆ ಆಗುತ್ತೆ? ಸಿದ್ದು ಹೇಳಿಕೆ ಬೆನ್ನಲ್ಲೇ ರಾಜಣ್ಣ ಬಾಂಬ್. ಸಂಪುಟ ಪುನಾರಚನೆ ಮಾಡೋರ್ಯಾರು? ಸಿದ್ದುನ ಹೊಸ ಮುಖ್ಯಮಂತ್ರಿನ? ಹೈಕಮಾಂಡ್ ಯಾರಿಗೆ ಅಧಿಕಾರ ಕೊಡುತ್ತೆ? ಏನಿದು ಹೊಸ ಟ್ವಿಸ್ಟ್? ಡಿಕೆಶಿ ದಿಢೀರ್ ದೆಹಲಿಗೆ ಹಾರಿದ್ದೇಕೆ? ಏನು ಡಿಸಿಎಂ ಡಿಕೆಶಿ ಲೆಕ್ಕಾಚಾರ? ಇದು ಈ ಹೊತ್ತಿನ ವಿಶೇಷ. ಯಾರು? ಕುರ್ಚಿ ಕದನ 2.5 ವರ್ಷಗಳ ಹಿಂದೆ ರಾಜ್ಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಾಗಿನಿಂದಲೂ ಸಿದ್ದು ಹಾಗೂ ಡಿಕೆಶಿ ನಡುವೆ ನಡೀತಾ ಇರುವ ಸಮರ ಇದು. ಅಧಿಕಾರ ಹಂಚಿಕೆ, ಸಿಎಂ ಬದಲಾವಣೆ ಅನ್ನೋ ಮಾತುಗಳು ಕೇಳಿ ಬರುತ್ತಲೇ ಇವೆ. ಕೆಲ ತಿಂಗಳಿನಿಂದ ಕ್ರಾಂತಿ ಅನ್ನೋ ಹೊಸ ಬಾಂಬ್ ಸಿಡಿಸಿ ಭಾರೀ ಸದ್ದು ಮಾಡಿದ ಮಾಜಿ ಸಚಿವ ಕೆಎನ್ ರಾಜಣ್ಣ ಈಗ ಇನ್ನೊಂದು ಬಾಂಬ್ ಸಿಡಿಸಿದ್ದಾರೆ. ಸಂಪುಟ ಪುನಾರಚನೆ ಯಾರು ಮಾಡ್ತಾರೋ ಅವರೇ ಸಿಎಂ ಅನ್ನೋ ಬಾಂಬ್ ಸಿಡಿಸಿದ್ದಾರೆ. ಈ ಮೂಲಕ ನವೆಂಬರ್ ಕ್ರಾಂತಿ ಆಗುವುದು ಶತಸಿದ್ಧ ಅಂತ ಹೇಳಿದ್ದಾರೆ. ಹಾಗಾದ್ರೆ ನವೆಂಬರ್ ಕ್ರಾಂತಿ ನಡೆಯೋದು ಫಿಕ್ಸಾ? ಸಂಪುಟ ಪುನಾರಚನೆ ಮಾಡೋದ್ಯಾರು? ಸಿದ್ದುನ ಹೊಸ ಮುಖ್ಯಮಂತ್ರಿನ? ಈ ಅಧಿಕಾರವನ್ನ ಹೈಕಮಾಂಡ್ ಯಾರಿಗೆ ಕೊಡುತ್ತೆ? ಏನಿದು ಹೊಸ ಟ್ವಿಸ್ಟ್? ಈ ಎಲ್ಲದರ ನಡುವಲ್ಲೇ ಡಿಕೆಶಿ ದಿಢೀರಂತ ದೆಹಲಿಗೆ ಹಾರಿದ್ಯಾಕೆ? ಅಸಲಿಗೆ ಏನಾಗ್ತಿದೆ ರಾಜ್ಯ ರಾಜಕಾರಣದಲ್ಲಿ? ಕಂಪ್ಲೀಟ್ ಇನ್ಸೈಡ್ ರಿಪೋರ್ಟ್ ಇಲ್ಲಿದೆ. ಮತ್ತೆ ಸದ್ದು ಮಾಡಿದ ನವೆಂಬರ್ ಕ್ರಾಂತಿ ಫಿಕ್ಸಾ? ಕೆಲ ದಿನಗಳಷ್ಟೇ ಬಾಕಿ. ನವೆಂಬರ್ ಕ್ರಾಂತಿ ಕೆಲ ತಿಂಗಳಿನಿಂದಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಯಥೇಚ್ಛವಾಗಿ ಕೇಳಿ ಬರ್ತಾ ಇರೋ ಪದ. ಅದರಲ್ಲೂ ಸಿದ್ದು ಬಣದ ನಾಯಕರೇ ಕ್ರಾಂತಿ ಅನ್ನುವ ಪದವನ್ನ ಮುನ್ನೆಲೆಗೆ ತಂದು ಮಾತನಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ ಏನಾಗಲಿದೆ ಅನ್ನುವಂತಹ ಕುತೂಹಲವನ್ನ ಹೆಚ್ಚಿಸಿದೆ. ಯಾಕೆಂದ್ರೆ ರಾಜ್ಯ ರಾಜಕಾರಣದಲ್ಲಿ ಈ ಕ್ರಾಂತಿ ಅನ್ನೋ ಪದಕ್ಕೆ ಬೇರೆಯದ್ದೇ ಅರ್ಥವಿದೆ. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ನಡೆಯೋದು ಪಕ್ಕಾ ಅನ್ನುವ ರೀತಿಯಲ್ಲಿಯೇ ಕೈ ಪಕ್ಷದಲ್ಲಿ ಕೆಲ ವಿದ್ಯಮಾನಗಳು ನಡೀತಾ ಇದೆ ಅನ್ನೋದು ರಾಜಕೀಯ ಪಂಡಿತರ ಮಾತು. ಅದಕ್ಕೆ ಪೂರಕ ಎನ್ನುವಂತೆ ಕೆಲ ಕಾಂಗ್ರೆಸ್ ನಾಯಕರುಗಳ ಹೇಳಿಕೆಗಳು ಕೂಡ ಅದೇ ಧಾಟಿಯಲ್ಲಿಯೇ ಬರ್ತಾ ಇದೆ. ಸಿದ್ದು ಕುರ್ಚಿ ಬದಲಾಗುತ್ತಾ? ಸಿದ್ದು 5 ವರ್ಷಗಳನ್ನು ಅದೇ ಕುರ್ಚಿಯಲ್ಲಿಯೇ ಪೂರೈಸಲಿದ್ದಾರಾ? ಡಿಕೆಶಿಗೆ ಚಾನ್ಸ್ ಸಿಗುತ್ತಾ ಅಥವಾ ಬೇರೆ ನಾಯಕರೇ ಕುರ್ಚಿಯಲ್ಲಿ ಕೂರ್ತಾರಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತೆ ಮಾಡಿದೆ. ನವೆಂಬರ್ 20 ಸಿದ್ದು ಸರ್ಕಾರಕ್ಕೆ 2.5 ವರ್ಷ. ಸಂಪುಟ ಪುನರ್ರಚನೆ ಸುಳಿವು ಕೊಟ್ಟ ಸಿಎಂ ಸಿದ್ದು. ನವೆಂಬರ್ ಡಿಸೆಂಬರ್ ಯಾವಾಗ ಸಂಪುಟ ಪುನರ್ರಚನೆ? ನವೆಂಬರ್ನಲ್ಲಿ ಕ್ರಾಂತಿ ನಡೆಯಲಿದೆ. ನವೆಂಬರ್ ನಂತರದಲ್ಲಿ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯಾಗಲಿದೆ ಅನ್ನುವಂತಹ ಚರ್ಚೆಗಳು ಜೋರಾಗಿ ನಡೀತಾ ಇರುವ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಮಾತಿಗೆ ಧ್ವನಿಗೂಡಿಸಿದ್ದಾರೆ. ನವೆಂಬರ್ 20ಕ್ಕೆ ಸಿದ್ದು ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬುತ್ತೆ. ಆ ನಂತರದಲ್ಲಿ ಸಂಪುಟ ವಿಸ್ತರಣೆಯಾಗಲಿದೆ ಅನ್ನುವಂತಹ ಸುಳಿವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ 4 ತಿಂಗಳ ಹಿಂದೆಯೇ ಸಚಿವ ಸಂಪುಟ ವಿಸ್ತರಣೆ ಮಾಡಿ ಅಂತ ಹೇಳಿತ್ತು. ಆದರೆ 2.5 ವರ್ಷ ಪೂರೈಸಿದ ನಂತರ ಸಂಪುಟ ಪುನರ್ರಚನೆ ಮಾಡಲಾಗುತ್ತೆ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡಪ್ಪ, ಹೈಕಮಾಂಡ್ ಅವರು ನಾವು 2.5 ವರ್ಷ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ದು. ಅವ್ರ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಮಾಡಬೇಕು ಅಂತಂದ್ರೆ ಮಾಡ್ತೀವಿ. ಏನು ಹೈಕಮಾಂಡ್ನವರು ಕ್ಯಾಬಿನೆಟ್ ಈಗ ಒಂದು 3-4 ತಿಂಗಳಿಂದ ಕ್ಯಾಬಿನೆಟ್ ರೀಸಫಲ್ ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು 2.5 ವರ್ಷ ತುಂಬಲಿ, ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ. 2.5 ವರ್ಷ ತುಂಬುತ್ತೆ, ಅದನ್ನ ಮಾತಾಡ್ತೀನಿ ಅವ್ರ ಜೊತೆ. ಅಲ್ಲಿಗೆ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆಯಾಗೋದು ಪಕ್ಕಾ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಸಿಕ್ತು. ಇತ್ತ ಸಿದ್ದರಾಮಯ್ಯನವರು ಈ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದಂತೆಯೇ ಅತ್ತ ಸಿದ್ದು ಆಪ್ತ ಕೆಎನ್ ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮತ್ತೊಮ್ಮೆ ಕ್ರಾಂತಿ ಭವಿಷ್ಯ ನುಡಿದ ಕೆಎನ್ ರಾಜಣ್ಣ, ಬಿಹಾರ ಎಲೆಕ್ಷನ್ ರಿಸಲ್ಟ್ ವರೆಗೂ ಏನೂ ಆಗಲ್ಲ ಎಂದಿದ್ದೇಕೆ? ಬಿಹಾರ ಎಲೆಕ್ಷನ್ ರಿಸಲ್ಟ್ ನಂತರದಲ್ಲಿ ಕ್ರಾಂತಿ ಫಿಕ್ಸಾ? ನವೆಂಬರ್ನಲ್ಲಿಯೇ ಬಯಲಾಗಲಿದೆಯಾ ಕ್ರಾಂತಿ ರಹಸ್ಯ? ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಸಿಎಂ ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೇಳ್ತಿಲ್ಲ ಅನ್ನೋದು ಪ್ರಮುಖವಾದ ವಿಚಾರ. ಇತ್ತ ಸಿದ್ದರಾಮಯ್ಯ ಮಾತ್ರ 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ರೆ ಅತ್ತ ಡಿಕೆ ಹೈಕಮಾಂಡ್ ಮಾತು ಅಂತಿಮ ಅಂತಿದ್ದಾರೆ. ಆದರೆ ಸಿದ್ದು ಬಣ ಡಿಕೆ ಬಣ ಮಾತ್ರ ತಮ್ಮದೇ ಆದ ಹೇಳಿಕೆಗಳನ್ನು ಕೊಡ್ತಾ ಮುಂದುವರಿತಾ ಇದೆ. ಸಿಎಂ ಬದಲಾವಣೆ ವಿಚಾರ, ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಯಾರೂ ಕೂಡ ಮಾಧ್ಯಮದ ಮುಂದೆ ಮಾತನಾಡಬಾರ್ದು, ಬಹಿರಂಗ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವ ಖಡಕ್ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಾಗಿದೆ. ಅದೆಲ್ಲ ಏನಿದ್ರು ಕೂಡ ನಾವು ನೋಡ್ಕೊಳ್ತೇವೆ, ಕೈಕಾಟ್ ಬಾಯಿ ಮುಚ್ಚ ಅನ್ನೋ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ದಾಗಿದೆ. ಆದರೂ ಕೂಡ ಆಗೊಮ್ಮೆ ಈಗೊಮ್ಮೆ ಈ ಬಗ್ಗೆ ಮಾತನಾಡುವವರು ತಮ್ಮ ಚಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ನವೆಂಬರ್ ತಿಂಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನುವಂತಹ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದಂತೂ ಸುಳ್ಳಲ್ಲ.
ಇದೆಲ್ಲದರ ನಡುವೆ ಈ ಬಾರಿಯೂ ಕೂಡ ಮತ್ತೊಮ್ಮೆ ಮಾಜಿ ಸಚಿವ KN ರಾಜಣ್ಣ ಅವರೇ ಕ್ರಾಂತಿ ಭವಿಷ್ಯವನ್ನ ನುಡಿದಿದ್ದಾರೆ. ಬಿಹಾರ ಎಲೆಕ್ಷನ್ ವಿಚಾರವನ್ನೇ ಮುನ್ನೆಲೆಗೆ ತಂದು ಮಾತನಾಡಿರುವ ಮಾಜಿ ಸಚಿವ KN ರಾಜಣ್ಣ, ಬಿಹಾರ ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ರಾಜ್ಯ ರಾಜಕಾರಣದಲ್ಲಿ ಏನೂ ಆಗಲ್ಲ, ಎಲ್ಲವೂ ತಣ್ಣಗಿರುತ್ತೆ. ಆ ನಂತರದಲ್ಲಿ ಸಿದ್ದು ಸಿಎಂ ಆಗಿ ಮುಂದುವರಿತಾರಾ ಇಲ್ವಾ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ. ಕರ್ನಾಟಕ ರಾಜಕೀಯದ್ದು ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಏನೂ ಆಗಲ್ಲ. ಬಿಹಾರ ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಏನೂ ಆಗಲ್ಲ ಅನ್ನೋದಾದ್ರೆ, ರಿಸಲ್ಟ್ ಬಂದಮೇಲೆ ರಾಜ್ಯ ರಾಜಕಾರಣದಲ್ಲಿ ಹಲವಾರು ಬದಲಾವಣೆಗಳು ನಡೆಯೋದು ಪಕ್ಕನ. ನವೆಂಬರ್ನಲ್ಲಿಯೇ ಕ್ರಾಂತಿಯ ರಹಸ್ಯ ಬಯಲಾಗುತ್ತಾ ಅನ್ನುವಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರವಿದೆ ನೋಡಿ. ಸಂಪುಟ ಪುನರ್ರಚನೆ ಯಾರು ಮಾಡ್ತಾರೋ ಅವರೇ ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಪುನರ್ರಚನೆ ಮಾಡಿದ್ರೆ ಸಿಎಂ ಆಗಿ ಮುಂದುವರಿತಾರೆ. ಪುನರ್ರಚನೆಗೆ ಅವಕಾಶ ಸಿಗದಿದ್ರೆ ಏನಾಗುತ್ತೋ ಗೊತ್ತಿಲ್ಲ. ನವೆಂಬರ್ ಕ್ರಾಂತಿ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ ರಾಜಣ್ಣ. ಅತ್ತ ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವ ಸ್ಪಷ್ಟನೆ ಕೊಟ್ಟಿದೆ ತಡ. ಇತ್ತ ಸಿದ್ದು ಆಪ್ತ KN ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಂಪುಟ ಪುನರ್ರಚನೆ ಯಾರು ಮಾಡ್ತಾರೋ ಅವರೇ ಸಿಎಂ. ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರ್ರಚನೆ ಹೈಕಮಾಂಡ್ ಅಧಿಕಾರ ಕೊಟ್ಟರೆ ಸಿಎಂ ಆಗಿ ಅವರೇ ಮುಂದುವರಿತಾರೆ. ಪುನರ್ರಚನೆಗೆ ಅವಕಾಶ ಸಿಗದಿದ್ರೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜಕೀಯದ್ದು ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಏನೂ ಆಗಲ್ಲ. ಆಫ್ಟರ್ ದಟ್ ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡೋಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡೋಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗಲ್ಲ. ಕೇಳಿದ್ರಲ್ಲ, ಮಾಜಿ ಸಚಿವ KN ರಾಜಣ್ಣ ಅವರು ಹೇಳಿದ ಮಾತನ್ನ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಹೇಳಿ ಹೈಕಮಾಂಡ್ ಅಧಿಕಾರ ಕೊಟ್ಟಿದ್ದೆ ಆದ್ರೆ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ರಾಜಣ್ಣ ಹೇಳಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಲೆಕ್ಕಾಚಾರಗಳು ಬೇರೆ ಇದ್ದು ಬೇರೆ ಯಾರಿಗಾದ್ರೂ ಅವಕಾಶ ಕೊಟ್ರೆ ಆ ನಂತರದ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ರಾಜಣ್ಣ. ಸಿದ್ದುಗೆ ಸಚಿವ ಸಂಪುಟ ಪುನರ್ರಚನೆಯ ಅವಕಾಶ ಸಿಗದಿದ್ರೆ ಆಗೋದೇನು? ಅದೇ ನವೆಂಬರ್ ಕ್ರಾಂತಿನ? ಹೈಕಮಾಂಡ್ ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪಾನ್ಷನ್ ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳೋದಲ್ಲ. ಸಿದ್ದುಗೆ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಟ್ಟರೆ ಸಿದ್ದು ಸಿಎಂ ಆಗಿ ಮುಂದುವರಿತಾರೆ. ಇಲ್ಲದಿದ್ರೆ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗಬಹುದು ಅಂತ ರಾಜಣ್ಣ ಹೇಳ್ತಿದ್ದಾರೆ. ಇದು ಪರೋಕ್ಷವಾಗಿ ಸಿದ್ದುಗೆ ಸಿಎಂ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಬಿಡುವಂತೆ ಹೈಕಮಾಂಡ್ಗೆ ಪರೋಕ್ಷವಾಗಿ ಹೇಳ್ತಿದ್ದಾರಾ, ಅಥವಾ ಸಿದ್ದು ಸ್ಥಾನಕ್ಕೆ ಬೇರೆಯವರು ಬಂದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಪಕ್ಕಾ ಅನ್ನೋದನ್ನು ಹೇಳ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಕ್ರಾಂತಿ ಕ್ಲೈಮ್ಯಾಕ್ಸ್ಗೆ ದಿನಗಣನೆ ಶುರುನಾ? ಬಣಬಡಿದಾಟ, ಅಸಲಿ ಕ್ರಾಂತಿ ಮಾಡೋದು ಯಾರು? ಪದೇ ಪದೇ ಒಂದಲ್ಲ ಒಂದು ಹೇಳಿಕೆಗಳಿಂದ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿರುವ ಮಾಜಿ ಸಹಕಾರ ಸಚಿವ KN ರಾಜಣ್ಣ ಪದೇ ಪದೇ ಕ್ರಾಂತಿ ಪದವನ್ನು ಮುನ್ನೆಲೆಗೆ ತರ್ತಾನೆ ಬಂದಿದ್ದಾರೆ. ಪ್ರತಿ ಬಾರಿ ಕ್ರಾಂತಿ ಬಗ್ಗೆ ರಾಜಣ್ಣ ಮಾತನಾಡಿದಾಗಲೂ ಕೂಡ ಅವರ ಆತ್ಮವಿಶ್ವಾಸ ಹೆಚ್ಚಿರುವಂತೆ ಕಾಣ್ತಿರೋದು ಕುತೂಹಲ ಹೆಚ್ಚಿಸಿದೆ. KN ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ ರಾಜ್ಯ ರಾಜಕಾರಣದಲ್ಲಿ ಎಬ್ಬಿಸಿದ ಅಲೆ ಎಷ್ಟು ಸದ್ದು ಮಾಡಿತು ಅಂದ್ರೆ ಹೈಕಮಾಂಡ್ ರಾಜಣ್ಣನವರ ಸಚಿವ ಸ್ಥಾನವನ್ನೇ ಕಸಿದುಕೊಳ್ತು. ಅಂತಹದ್ದೊಂದು ಖಡಕ್ ನಿರ್ಧಾರಕ್ಕೆ ಕ್ರಾಂತಿ ಹೇಳಿಕೆ ಕೂಡ ಒಂದು ಕಾರಣ ಅನ್ನೋದು ಗುಟ್ಟಾಗಿರುವ ವಿಚಾರವೇನಲ್ಲ. ಇದಕ್ಕೂ ಮುನ್ನವೇ ಸೆಪ್ಟೆಂಬರ್ ಕ್ರಾಂತಿ ಅನ್ನುವ ರಾಜಣ್ಣನ ಮಾತಿಗೆ ಬೆಳಗಾವಿ ಸಾಹುಕಾರ್ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಧ್ವನಿಗೂಡಿಸಿದ್ರು. ಅದು ಪಕ್ಷ ನಿರ್ಧಾರ ಮಾಡಬೇಕು. ನಾವು ಯಾರು ಅವರ ತಮ್ಮ ವ್ಯಕ್ತಿಗತ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು. ಅದನ್ನು ಬಹಳ ದಿನಗಳಿದೆ, ಕಾದು ನೋಡೋಣ. ಸಚಿವ ಸ್ಥಾನದಿಂದ ರಾಜಣ್ಣ ವಜಾಗೊಂಡ ನಂತರದಲ್ಲಿ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಬದಲಾವಣೆಯಾಗಲಿದೆ. ಬಿಹಾರ ಚುನಾವಣೆ ಮುಗಿಲಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ನಡೆಯಲಿದೆ ಅನ್ನೋದನ್ನ ವ್ಯಾಖ್ಯಾನಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ರಾಜಕೀಯ ತಂತ್ರಗಳು ಏನೇ ಇದ್ರೂ ಕೂಡ ಇಟ್ ಈಸ್ ಓನ್ಲಿ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಅಲ್ಲಿನವರೆಗೂ ಏನೇ ಇದ್ರೂ ಕೂಡ ನಿಮ್ಮೆಲ್ಲರ ಊಹೆ ಅಷ್ಟೇ. ನನ್ನ ಒಂದು ಸ್ಪಷ್ಟವಾದಂತ ಉತ್ತರ. ಕಾಂಗ್ರೆಸ್ ಬರೋಲ್ವೋ ಇನ್ನೊಂದು ಬರ್ತದೋ, ಹಾಗಾಗಿ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರು ಅಲ್ಲ. ಮತ್ತೆ ಅದೆಲ್ಲವೂ ಕೂಡ ಒಂದು ತ್ವರಿತವಾಗಿ ಆಗ್ತಕ್ಕಂಥ ಪ್ರಕ್ರಿಯೆ. ಕುತಂತ್ರ, ಷಡ್ಯಂತ್ರ ಇವೆಲ್ಲ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಹೇಳ್ತೀನಿ. ಅಲ್ಲಿವರೆಗೂ ಏನು ಹೇಳಿ ಪ್ರಯೋಜನ, ಏನು ತೀರ್ಮಾನ ಆಗಲ್ವಲ್ಲ. ಇನ್ನೊಂದು ಕಡೆಯಲ್ಲಿ ಡಿಸಿಎಂ DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಕಾಣಿಸಿಕೊಳ್ಳುವ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಕೂಡ ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡಿದ್ರು. ನಮ್ಮ ಮನಸ್ಸಿನ ಮಾತನ್ನ ಹಿಂದೆಯೂ ಹೇಳಿದ್ದೇವೆ. DK ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅನ್ನುವ ಮಾತಿಗೆ ನಾನು ಬದ್ಧ ಅಂತ ಹೇಳಿದ್ರು. ಈ ಮೂಲಕ ಅವರು ಇಕ್ಬಾಲ್ ಹುಸೇನ್ ಕೂಡ ಕ್ರಾಂತಿಯ ಸುಳಿವನ್ನ ಕೊಟ್ಟಿದ್ರು. ನಾವೆಲ್ಲರೂ ಅದನ್ನ ಬಯಸ್ತಾ ಇದ್ದೀವಿ, ಅಧಿಕಾರ ಕೊಡಬೇಕಂತ. ಹೌದು, 2.5 ವರ್ಷಕ್ಕೆ ಕೊಡಬೇಕು ಅಂತ ಹೇಳಿದ್ದೀವಲ್ಲ.
ಅದು ಗೊತ್ತಿಲ್ಲ. ನಮ್ಮ ಬಯಕೆ ನಾವೆಲ್ಲರೂ ಮನವಿ ಮಾಡ್ತೀವಿ, ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಎಲ್ಲರೂ ಮನವಿ ಮಾಡ್ತೀವಿ. ನಾನು ಹೇಳ್ತೀನಿ, ನಾನು ದಿನ ಬೆಳಗ್ಗೆ ಎದ್ರೆ ಹೇಳ್ತೀನಿ, ಅದರಲ್ಲಿ ನಾನು ಎರಡೇನು ಮಾತಿಲ್ಲ. ನಾನು ಬೆಳಗ್ಗೆ ಒಂದು ಹೇಳಿ ಸಾಯಂಕಾಲ ನಾನು ಓಡೋಗ ಮನುಷ್ಯನೂ ಅಲ್ಲ. ದೇಶದಾದ್ಯಂತ ಭಾರಿ ಚರ್ಚೆಯಲ್ಲಿರುವ ಬಿಹಾರ ವಿಧಾನಸಭಾ ಚುನಾವಣೆ ನವೆಂಬರ್ 6 ಮತ್ತು 11ರಂದು ನಡೆಯಲಿದ್ದು, ನವೆಂಬರ್ 14ಕ್ಕೆ ಫಲಿತಾಂಶ ಹೊರಬೀಳುತ್ತೆ. ಆ ನಂತರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ನಡೆಯಲಿದೆ ಅನ್ನೋದು ಭಾರಿ ಚರ್ಚೆ ಕಾರಣವಾಗ್ತಿದೆ. ಏಕೆಂದರೆ ಆ ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿರುವ ಕೈ ನಾಯಕರೇ ಹೇಳುವ ಪ್ರಕಾರ ಬಿಹಾರ ಎಲೆಕ್ಷನ್ ನಂತರದಲ್ಲಿ ಕ್ರಾಂತಿ ಅನ್ನೋದಾದರೆ ನವೆಂಬರ್ 14ರ ನಂತರದಲ್ಲಿ ಕ್ರಾಂತಿ ನಡೀಬೇಕಿದೆ. ಬಿಹಾರದಲ್ಲಿ ಮಹಾಗಠಬಂಧನ್ ಸರ್ಕಾರ ಅಧಿಕಾರಕ್ಕೆ ಏರಲಿದೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಕಾಂಗ್ರೆಸ್ ನಾಯಕರದ್ದು. ಆದರೆ ಫಲಿತಾಂಶ ಬರುವವರೆಗೂ ಕೂಡ ಯಾವುದೇ ಸ್ಪಷ್ಟನೆ ಸಿಗಲ್ಲ. ಅಲ್ಲಿನ ಫಲಿತಾಂಶದ ನಂತರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನುವಂತಹ ಕುತೂಹಲ ದುಪ್ಪಟ್ಟಾಗಿದೆ. ಬಿಹಾರ ಚುನಾವಣೆ ಮುಗಿದ ನಂತರದಲ್ಲಿ ಸಂಪುಟ ಪುನಾರಚನೆ ಮಾಡಲು ಹೈಕಮಾಂಡ್ ಯಾರಿಗೆ ಅಧಿಕಾರ ಕೊಡುತ್ತೋ ಅವರೇ ಸಿಎಂ ಅನ್ನೋ ಬೆಳವಣಿಗೆಗಳು ನಡೀತಾ ಇದೆ. ಈ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ದಿಢೀರಂತ ದಿಲ್ಲಿಗೆ ಪ್ರಯಾಣ ಮಾಡಿದ್ದಾರೆ. ಡಿಕೆಶಿ ದಿಲ್ಲಿಗೆ ಹೋಗಿದ್ಯಾಕೆ, ಏನು ಡಿಕೆಶಿಯ ಲೆಕ್ಕಾಚಾರ, ಆ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಕೈಪಾಳ್ಯದಲ್ಲಿ ಕ್ರಾಂತಿ ಕಂಪನ, ಕ್ರಾಂತಿ ಬೆಳವಣಿಗೆ ನಡುವೆ ದಿಲ್ಲಿಗೆ ಡಿಕೆಶಿ, ಹೈಕಮಾಂಡ್ ಬಳಿ ಚರ್ಚೆ ಮಾಡಲಿದ್ದಾರಾ ಡಿಕೆಶಿ? ರಾಜ್ಯ ಕೈಮನೆಯಲ್ಲಿ ನವೆಂಬರ್ ಕ್ರಾಂತಿ ಕಂಪನ ನಡೀತಾ ಇದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿಕೆ ಸಂಚಲನದಿಂದ ಸಾಕಷ್ಟು ಬೆಳವಣಿಗೆಗಳು ನಡೀತಿವೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಹೌದು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾನುವಾರ ಮಧ್ಯಾಹ್ನ ದೆಹಲಿ ವಿಮಾನ ಏರಿದ್ರೆ ಬಿಹಾರ ಎಲೆಕ್ಷನ್ ಬಳಿಕ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ನೀಡಲಿದ್ದಾರೆ. ಅಂದ್ರೆ ನವೆಂಬರ್ 15ಕ್ಕೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಹೋಗಲಿದ್ದಾರೆ. ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಇಬ್ರು ಭಾಗಿಯಾಗಲಿದ್ದಾರೆ. ಈ ವೇಳೆ ಇಬ್ರು ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡುವ ಸಾಧ್ಯತೆ ಇದೆ. ಇನ್ನು ಈ ದಿಢೀರ್ ಅಂತ ದೆಹಲಿ ಪ್ರಯಾಣ ಯಾಕೆ ಅನ್ನೋ ಬಗ್ಗೆ ಮಾತನಾಡಿದ ಡಿಕೆಶಿ, ಸೋಮವಾರ ಒಂದು ಕಾರ್ಯಕ್ರಮ ಇದೆ, ಹೀಗಾಗಿ ಹೋಗ್ತಾ ಇದ್ದೀನಿ ಎಂದಿದ್ದಾರೆ. ಆದರೆ ಸಂಪುಟ ಪುನಾರಚನೆ ಚರ್ಚೆ ಬೆನ್ನಲ್ಲೇ ಡಿಕೆ ಭೇಟಿ ಕುತೂಹಲ ಹೆಚ್ಚಿಸಿರೋದು ಸುಳ್ಳಲ್ಲ. ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ, ಅದನ್ನ ಅವ್ರದ್ದು ದಿನ ಹೋಗ್ತಾ ಇರ್ತೀನಿ, ಕೆಲಸ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ. ಹೈಕಮಾಂಡ್ ನಾಯಕರು ಭೇಟಿ ಮಾಡಕ್ ಹೋಗ್ತೀನಿ, ನಿಮ್ಮನ್ನು ಭೇಟಿ ಮಾಡಕ್ ಹೋಗ್ತೀನಿ, ರೆಸ್ಟ್ ತಗೊಳಕ್ಕೂ ಹೋಗ್ತೀನಿ, ಶಾಪಿಂಗ್ಗೂ ಹೋಗ್ತೀನಿ, ಕೋರ್ಟ್ ಕೇಸ್ಗೂ ಹೋಗ್ತೀನಿ, ಎಲ್ಲರಿಗೂ ಭೇಟಿ ಮಾಡಕ್ ಹೋಗ್ತೀನಿ. ಡಿಕೆಶಿ ದಿಢೀರಂತ ದೆಹಲಿಗೆ ಹೋಗ್ತಾ ಇರೋದೇಕೆ ಅನ್ನೋ ಪ್ರಶ್ನೆ ಕುತೂಹಲ ಮೂಡಿಸಲು ಕಾರಣವಾಗಿದೆ. ಇತ್ತೀಚೆಗೆ ರಾಜ್ಯ ರಾಜಕೀಯದಲ್ಲಿ ಅಂದ್ರೆ ಕೈಪಾಳ್ಯದಲ್ಲೇ ಆಗಿರುವ ಬೆಳವಣಿಗೆಗಳು ಸಾಮಾನ್ಯವಲ್ಲ. ಒಂದೆಡೆ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅಂತಾರೆ, ಅವರ ಆಪ್ತರೇ ನವೆಂಬರ್ ಕ್ರಾಂತಿ ಅಂತಾರೆ. ಆತ ಸಿಎಂ ಪುತ್ರ ಯತೀಂದ್ರ ನನ್ನ ತಂದೆ ರಾಜಕೀಯದ ಕೊನೆಯಲ್ಲಿದ್ದಾರೆ, ಅಹಿಂದ ಹೋರಾಟ ಮುಂದುವರಿಸಲು ಸತೀಶ್ ಜಾರಕಿಹೊಳಿಯೇ ಸರಿ ಅಂತ ಬೆಳಗಾವಿ ಸಾಹುಕಾರ್ ಹೆಸರನ್ನ ಮುನ್ನೆಲೆಗೆ ತಂದಿದ್ದಾರೆ. ಇಷ್ಟೆಲ್ಲದರ ನಡುವಲ್ಲೇ ನವೆಂಬರ್ 20ಕ್ಕೆ ಸರ್ಕಾರಕ್ಕೆ 2.5 ವರ್ಷ ತುಂಬಲಿದೆ. ಆಗ ಸಂಪುಟ ಪುನಾರಚನೆ ಅಂತ ಖುದ್ದು ಸಿದ್ದರಾಮಯ್ಯನವರೇ ಹೇಳ್ತಿದ್ದಾರೆ. ಇತ್ತ ಮಾಜಿ ಸಚಿವ ಕೆಎನ್ ರಾಜಣ್ಣ ನೋಡಿದ್ರೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಎಲ್ಲದರ ನಡುವಲ್ಲೇ ಡಿಕೆಶಿ ದಿಲ್ಲಿಗೆ ಹಾರಿದ್ದಾರೆ. ಡಿಕೆಶಿಯ ಲೆಕ್ಕಾಚಾರವೇ ಬೇರೆ ಎನ್ನಲಾಗ್ತಿದೆ. ಸಂಪುಟ ಪುನಾರಚನೆಗೆ ಸಿಎಂ ಒಲವು, ಡಿಕೆಶಿ ಮೌನ ವಿರೋಧ. ಈವರೆಗೂ ಸೈಲೆಂಟ್ ಆಗಿದ್ದ ಡಿಕೆಶಿ ಈಗ ಹೈಕಮಾಂಡ್ ಕಡೆ ತಿರುಗಿದ್ರ? ಕೆಲ ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಅನೇಕ ಬೆಳವಣಿಗೆಗಳು ನಡೆದಿವೆ. ಸಿದ್ದು ಬಣದ ನಾಯಕರ ಹೇಳಿಕೆಗಳಿಂದ ಗೊಂದಲಗಳು ಹೆಚ್ಚಾಗಿವೆ. ಮುಂದೇನಾಗಲಿದೆ ಅನ್ನೋ ಕುತೂಹಲವೂ ಹೆಚ್ಚಾಗ್ತಿದೆ. ಆದರೆ ಹೈಕಮಾಂಡ್ ಅಂತರಾಳ ಏನು ಅನ್ನೋದು ಈವರೆಗೂ ಯಾರಿಗೂ ಗೊತ್ತಿಲ್ಲ. 2.5 ವರ್ಷಗಳ ಹಿಂದೆ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಗೆಲುವು ಸಾಧಿಸಿದಾಗ ಡಿಕೆಶಿ ಹಾಗೂ ಸಿದ್ದು ಇಬ್ರು ಹೈಕಮಾಂಡ್ ಮನೆಯ ಕದ ತಟ್ಟಿದ್ರು. ಇಬ್ರು ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದ್ರು. ಹೈಕಮಾಂಡ್ ಅದ್ಯಾವ ಸಂಧಾನ ಸೂತ್ರವನ್ನ ಪಾಲನೆ ಮಾಡಲು ಹೇಳ್ತೋ ಏನೋ, ಡಿಕೆಶಿ ಎಂದಿನಂತೆ ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ ಅಂತ ಸುಮ್ಮನಾಗ್ಬಿಟ್ರು. ಈವರೆಗೂ ಪವರ್ ಶೇರಿಂಗ್ ಒಪ್ಪಂದದ ಗುಟ್ಟೇನು ಅನ್ನೋದು ರಟ್ಟಾಗಿಲ್ಲ. ಅಂದಿನಿಂದ ಇಂದಿನವರೆಗೂ ಡಿಕೆಶಿ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡ್ತಾ ಸೈಲೆಂಟ್ ಆಗಿಯೇ ಇದ್ದಾರೆ. ಆದರೆ ಈಗ ದಿಢೀರಂತ ದಿಲ್ಲಿಗೆ ಹಾರಿದ್ದಾರೆ. ಹೌದು, ಸಿದ್ದು ನಾನೇ ಸಿಎಂ ಅಂದಾಗ್ಲೂ, ಸತೀಶ್ ಜಾರಕಿಹೊಳಿ ಮುಂದಿನ ನಾಯಕ ಅಂತ ಸಿಎಂ ಪುತ್ರ ಯತೀಂದ್ರ ಹೇಳಿದಾಗ್ಲೂ ಮೌನವನ್ನೇ ಅಸ್ತ್ರ ಮಾಡಿಕೊಂಡಿದ್ರು ಡಿಕೆಶಿ. ಎಲ್ಲಿ ಮಾತನಾಡಬೇಕೋ ಅಲ್ಲೇ ಮಾತಾಡ್ತೀನಿ ಅಂತ ಸುಮ್ಮನಾಗಿದ್ರು. ಆದರೆ ಈಗ ಸಂಪುಟ ಪುನಾರಚನೆಗೆ ಸಿಎಂ ಒಲವು ತೋರ್ತಿದ್ದಾರೆ. ಅತ ಹೈಕಮಾಂಡ್ ಯಾರಿಗೆ ಸಂಪುಟ ಪುನಾರಚನೆಯ ಅಧಿಕಾರ ಕೊಡುತ್ತೋ ಅವರೇ ಸಿಎಂ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಇಂಥ ಹೊತ್ತಲೇ ಸುಮ್ಮನಿದ್ರೆ ಕೆಲಸ ಕೆಡುತ್ತೆ ಅನ್ನೋ ನಿಟ್ಟಿನಲ್ಲಿ ಡಿಕೆಶಿ ದಿಲ್ಲಿಗೆ ಹೋಗಿ ಹೈಕಮಾಂಡ್ ಭೇಟಿಗೆ ಮುಂದಾದ್ರ? ಸಿದ್ದು ಬಣದ ಲೆಕ್ಕಾಚಾರ ಉಲ್ಟಾ ಮಾಡಲು ತಂತ್ರ ಹೆಣೆಯಲು ಹೋದ್ರ ಅನ್ನೋ ಪ್ರಶ್ನೆಗಳು ಮೂಡಲಾರಂಭಿಸಿದೆ.
ಸಂಪುಟ ಪುನಾರಚನೆ ಮಾಡೋದು ಯಾರು? ಸಿದ್ದುನಾ, ಡಿಕೆಶಿನಾ ಅಥವಾ ಬೇರೆ ಯಾರು? ಸಂಪುಟ ಪುನಾರಚನೆ ಹೈಕಮಾಂಡ್ ಸೂತ್ರ ಏನು? ಸಿದ್ದು ಅದಾಗಲೇ ಹೈಕಮಾಂಡ್ ಬಳಿ ಮಾತನಾಡಿದ್ದಾರಾ? ಗೊತ್ತಿಲ್ಲ. ಈಗ ದಿಲ್ಲಿಗೆ ಹೋಗಿರುವ ಡಿಕೆಶಿ ತಮ್ಮದೇ ತಂತ್ರಗಾರಿಕೆ ಮಾಡಲಿದ್ದಾರಾ ಅನ್ನೋದು ತಿಳಿದಿಲ್ಲ. ಆದರೆ ಬಿಹಾರ ಎಲೆಕ್ಷನ್ ಮುಗಿದು ಫಲಿತಾಂಶ ಬಂದ ನಂತರದಲ್ಲಿ ನಿಜಕ್ಕೂ ಆಗೋದೇನು ಕಾದು ನೋಡಬೇಕು. ಆದರೆ ಸಂಪುಟ ಪುನಾರಚನೆ ಆಗೋದು ಫಿಕ್ಸ್ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಕೆಎನ್ ರಾಜಣ್ಣ ಸಿಡಿಸಿದ ಬಾಂಬ್ ನಾನಾ ಆಯಾಮಗಳಲ್ಲಿ ಈ ವಿಚಾರವನ್ನ ನೋಡುವಂತೆ ಮಾಡಿದೆ. ಸಿದ್ದುಗೆ ಅಧಿಕಾರ ಕೊಟ್ರೆ ಅವರೇ ಸಿಎಂ, ಇಲ್ಲಾಂದ್ರೆ ರಾಜಕೀಯ ಬೆಳವಣಿಗೆಗಳು ಆಗತ್ತೆ ಎಂದಿರುವ ರಾಜಣ್ಣ ಯಾವ ಅರ್ಥದಲ್ಲಿ ಈ ಮಾತು ಹೇಳಿದ್ದಾರೆ ಅನ್ನೋದು ತಿಳಿಯದಾಗಿದೆ. ಅಂದುಕೊಂಡಂತೆಯೇ ಸಿದ್ದರಾಮಯ್ಯ ಅವರೇ ಸಂಪುಟ ಪುನಾರಚನೆ ಮಾಡಿದ್ರೆ ಅವರೇ ಸಿಎಂ ಆಗಿ ಮುಂದುವರಿಯುವುದು ಫಿಕ್ಸಾ? ಯಾವುದೇ ಪವರ್ ಶೇರಿಂಗ್ ಒಪ್ಪಂದವಾಗಿಲ್ವಾ? ಅಥವಾ ಸಿದ್ದುಗೆ ಚಾನ್ಸ್ ಕೊಡ್ಲಿಲ್ಲ ಅಂದ್ರೆ ಡಿಕೆಶಿಯನ್ನ ಸಿಎಂ ಮಾಡುತ್ತಾ ಹೈಕಮಾಂಡ್? ಡಿಕೆಶಿ ಸಿಎಂ ಆದ್ರೆ ಪವರ್ ಶೇರಿಂಗ್ ಒಪ್ಪಂದ ಇದೇನಾ? ಅಥವಾ ಸಿದ್ದುನೂ ಅಲ್ಲ ಡಿಕೆಶಿನೂ ಅಲ್ಲ ಅನ್ನೋದಾದ್ರೆ ಬೇರೆ ಯಾರು ಸಂಪುಟ ಪುನಾರಚನೆ ಮಾಡಲಿದ್ದಾರೆ? 2.5 ವರ್ಷದ ಅವಧಿ ಬಳಿಕ ಕುರ್ಚಿ ಬದಲಾವಣೆಗೆ ಡಿಕೆಶಿ ವೇಟ್ ಅಂಡ್ ವಾಚ್ ಅಸ್ತ್ರ ಪ್ರಯೋಗಿಸಿದರೆ, ಇತ್ತ ಪವರ್ ಶೇರಿಂಗ್ ವಿರುದ್ಧ ಸಿಎಂ ಪುನಾರಚನೆ ದಾಳ ಉರುಳಿಸಿದ್ದಾರೆ. ಹಿರಿಯರಿಗೆ ಪಕ್ಷ ಸಂಘಟನೆ ಹೊಣೆ ಕೊಟ್ಟು ಕಿರಿಯರಿಗೆ ಸಂಪುಟ ಮಣೆ ಹಾಕಲು ಸಿಎಂ ನಿರ್ಧರಿಸಿದ್ದಾರೆ. 12ಕ್ಕೂ ಹೆಚ್ಚು ಸೀನಿಯರ್ಸ್ಗೆ ಗೇಟ್ ಪಾಸ್ ಲೆಕ್ಕಾಚಾರದಲ್ಲಿದ್ದಾರಂತೆ ಸಿಎಂ. 12ಕ್ಕೂ ಹೆಚ್ಚು ಸಚಿವರಿಗೆ ಗೇಟ್ ಪಾಸ್ ಕೊಡಲು ಸಿಎಂ ನಿರ್ಧರಿಸಿರುವ ಹೊತ್ತಿನಲ್ಲಿ ಕೆಲ ಹಿರಿಯರಿಂದ ತ್ಯಾಗದ ಮಾತು ಕೇಳಿಬರ್ತಿದೆ. ಬದಲಾದ ಪರಿಸ್ಥಿತಿ ಎದುರಿಸಲು ಮಾನಸಿಕವಾಗಿ ಕೆಲ ಹಿರಿಯರು ತಯಾರಾಗ್ತಿದ್ದಾರೆ. ಆದರೆ ಹೈಕಮಾಂಡ್ ಸೂತ್ರ ಏನು ಅನ್ನೋದು ಸದ್ಯಕ್ಕೆ ಬಿಗ್ ಸೀಕ್ರೆಟ್ ಆಗಿಯೇ ಉಳ್ಕೊಂಡಿದೆ.